ಇವತ್ತಿನಿಂದ ಜೆಡಿಎಸ್ ಬರ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ಜೆಡಿಎಸ್ನ 21 ಜನ ನಾಯಕರಿಂದ ಬರ ಪ್ರವಾಸ ಮಾಡ್ತಾರೆ. ಅಗಸನಾಳದಿಂದ ಬರ ಪ್ರವಾಸ ಆರಂಭ ಆಗುತ್ತೆ. ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಒಟ್ಟು 21 ಜನ ವಿಜಯಪುರ ಜಿಲ್ಲೆಯ ಅಗಸನಾಳ ಗ್ರಾಮ. ಇಂದು ವಿಜಯಪುರ ಬಸವನ ಬಾಗೇವಾಡಿ ಇಂಡಿ ಕ್ಷೇತ್ರದಲ್ಲಿ ಬರದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪರಿಶೀಲನೆ ಮಾಡ್ತಾರೆ. ಬೆಳಿಗ್ಗೆ 9:30 ಸಂಜೆ 5 ಗಂಟೆವರೆಗೂ ಕೂಡ, ಬೆಳಿಗ್ಗೆ 9:30ಗೆ ಆರಂಭ ಮಾಡಿ 5 ಗಂಟೆವರೆಗೂ ಕೂಡ ಪರಿಶೀಲನೆ ಮಾಡ್ತಾರೆ. ಬರ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಜೆಡಿಎಸ್ ವರದಿಯನ್ನ ಸಲ್ಲಿಸುತ್ತೆ. ಹೀಗಾಗಿ ಜೆಡಿಎಸ್ನಿಂದ ಬರ ಪ್ರವಾಸವನ್ನ ಇವತ್ತಿನಿಂದ ಆರಂಭ ಮಾಡ್ತಾರೆ. ರಾಜ್ಯದಲ್ಲಿ ಕೆಲವು ಕಡೆಗಳಲ್ಲಿ ಅತಿವೃಷ್ಟಿ ಇದೆ, ಕೆಲವು ಕಡೆಗಳಲ್ಲಿ ಅನಾವೃಷ್ಟಿ ಇದೆ. ಹೀಗಿರುವಾಗ ಪ್ರಸ್ತುತ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಜೆಡಿಎಸ್ ವರದಿಯನ್ನ ಸಿದ್ಧಪಡಿಸಿ ಕೇಂದ್ರಕ್ಕೆ ಕೊಡ್ತಾರೆ. ಆ ನಿಟ್ಟಿನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಸುಮಾರು 21 ಜನ ಜೆಡಿಎಸ್ನ ಮುಖಂಡರುಗಳು ಇವತ್ತು ಬರ ಪ್ರವಾಸವನ್ನು ಮಾಡಲಿದ್ದಾರೆ. ಎಲ್ಲೆಲ್ಲಿ ಬರ ಇದೆ, ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ, ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ಇನ್ನೂ ಕೂಡ ಬಿತ್ತನೆ ಕಾರ್ಯವೇ ಆಗಿಲ್ಲ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಇದ್ದಾರೆ. ಸುರೇಶ್, ವಿಜಯನಗರದಲ್ಲಿ ಇವತ್ತು ಎಷ್ಟು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ? ಅವ್ರ ಜೊತೆಗೆ ಯಾರ್ಯಾರು ಇರ್ತಾರೆ? ಪ್ರತ್ಯೇಕವಾಗಿ ಓಡಾಡ್ತಾರಾ, ಹೇಗೆ? ರಂಜಿತ್, ಈಗಾಗಲೇ ಜೆಡಿಎಸ್ ಬರ ಅಧ್ಯಯನ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಅದರ ಭಾಗವಾಗಿನೇ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಮೊದಲ ಆದ್ಯತೆಯನ್ನು ಕೊಟ್ಟು ಸಂಚಾರವನ್ನು ಶುರು ಮಾಡಿದೆ. ಯಾಕೆಂತಂದ್ರೆ ಈಗಾಗಲೇ ಅಲ್ಲಿ ಬಿತ್ತನೆ ಮಾಡಿರ್ತಕ್ಕಂತಹ ಬೆಳೆ ಏನಿದೆ ಅದು ಫಸಲಿಗೆ ಮಳೆ ಸಾಕಾಗ್ತಾ ಇಲ್ಲ, ಮಳೆ ಬರ್ತಿಲ್ಲ. ಯಾಕಂದ್ರೆ ಮಳೆ ಆಶ್ರಿತ ಪ್ರದೇಶಗಳು ಹೆಚ್ಚಾಗಿರುವ ಕಾರಣ ಅಲ್ಲಿ ಈಗ ನೆಲಗಡಲೆ, ಸೂರ್ಯಕಾಂತಿ, ಹಾಗೇನೆ ಸೋಯಾ ಇವೆಲ್ಲ ಸೇರಿದಂತೆ ಬೆಳೆಗಳು ಈಗ ಬಿತ್ತನೆ ಆಗಿದೆ. ಆದ್ರೆ ಬಿತ್ತನೆ ಆದ ನಂತರ ಮಳೆ ಬಂದಿಲ್ಲ. ಸೊ ಹೀಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಕ್ಷಾಮ ಶುರುವಾಗಿರ್ತಕ್ಕಂಥ. ಹೀಗಾಗಿ ಈ ಬರ ಅಧ್ಯಯನ ಪ್ರವಾಸದ ಸಂದರ್ಭದಲ್ಲಿ ರೈತರಿಗೆ ಹೋಗಿ ಸಾಂತ್ವನ ಹೇಳುವಂಥದ್ದು. ಯಾಕೆಂತಂದ್ರೆ ಪ್ರತಿ ಬಾರಿನೂ ಕೂಡ ಈ ವಿಜಯಪುರ, ಇಂಡಿ ಮತ್ತೆ ಬಸವನ ಬಾಗೇವಾಡಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಯಾಕೆಂತಂದ್ರೆ ಸಾಲ ಸೋಲಗಳನ್ನ ಮಾಡ್ಬಿಟ್ಟು ಬಿತ್ತನೆಯನ್ನ ಬೀಜನ ಮಾಡ್ತಾರೆ, ಆದ್ರೆ ಬೆಳೆ ಸರಿಯಾಗಿ ಬರೋದಿಲ್ಲ. ಈ ರೀತಿಯಾಗಿ ಒಂದು ಅತಿವೃಷ್ಟಿ ಆಗುತ್ತೆ, ಇಲ್ಲೊಂದು ಅನಾವೃಷ್ಟಿ ಆಗುತ್ತೆ. ಸೊ ಹೀಗಾಗಿ ಇಂತಹ ಭಾಗದಲ್ಲಿ ಮೊದಲು ರೈತರಿಗೆ ಸಾಂತ್ವನ ಹೇಳುವಂತದ್ದು ಪಕ್ಷದ ಮೊದಲ ಕರ್ತವ್ಯ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಂಡೆಪ್ಪ ಕಾಶಂಪನೂರ್ ಸೇರಿದಂತೆ ಸ್ಥಳೀಯ ಮುಖಂಡರು, ಸ್ಥಳೀಯ ಜೆಡಿಎಸ್ನ ನಾಯಕರು, ಜಿಲ್ಲಾಧ್ಯಕ್ಷರುಗಳು ಒಳಗೊಂಡಂತೆ ಕೆಲ ರೈತ ಮುಖಂಡರ ಜೊತೆಗೆ ವಿಜಯಪುರ ಮತ್ತೆ ಬಸವನ ಬಾಗೇವಾಡಿ ಮತ್ತೆ ಇಂಡಿ ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬಿತ್ತನೆಯನ್ನ ಮಾಡಿ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ, ಈವರೆಗೂ ಕೂಡ ಬೆಳೆ ಬಂದಿಲ್ಲ. ಜೊತೆಗೆ ಮಳೆ ಸಂಪೂರ್ಣವಾಗಿ ಕಡಿಮೆ ಆಗಿರ್ತಕ್ಕಂಥ, ಅಂದ್ರೆ 40-42% ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು ರಂಜಿತ್. ಸೊ ಇದು ಬಹಳ ದೊಡ್ಡ ಮಟ್ಟದಲ್ಲಿ ರೈತಾಪಿ ವರ್ಗದವರಿಗೆ ಹೊಡ್ತಾ ಆಗಿರ್ತಕ್ಕಂಥದ್ದು ಈ ಬಾರಿ. ಜೊತೆಗೆ ಸರ್ಕಾರ ಕೂಡ ಈವರೆಗೂ ಕೂಡ ಬರಗಾಲ ಅಂತ ಹೇಳಿ ಘೋಷಣೆ ಮಾಡೋದಕ್ಕೂ ಕೂಡ ಮೀನಮೇಷವನ್ನು ಎಣಿಸ್ತಾ ಇದೆ. ಕಾರಣ ಅದಕ್ಕೆ ಒಂದಷ್ಟು ಮಾನದಂಡಗಳಿದೆ ಅಂತಕ್ಕಂಥ ನೆಪ ಹೇಳ್ತಾರೆ. ಆಗ ಆ ಮಾನದಂಡಗಳನ್ನ ಪೂರೈಸುವಂತಹ ಪ್ರಕ್ರಿಯೆಗಳು ಶುರುವಾಗಬೇಕಲ್ವಾ, ಆ ಪ್ರಕ್ರಿಯೆಗಳನ್ನು ಕೂಡ ಶುರು ಮಾಡಿಲ್ಲ ಅಂತಕ್ಕಂಥದ್ದು ಜೆಡಿಎಸ್ ಮತ್ತೆ ಬಿಜೆಪಿಯವರ ಅಸಮಾಧಾನ ಇರ್ತಕ್ಕಂಥದ್ದು. ಹೀಗಾಗಿ ಜೆಡಿಎಸ್ ಸದ್ಯ ರೈತರಿಗೆ ಸಾಂತ್ವನ ಹೇಳುವಂತ, ಜೊತೆಗೆ ಎಷ್ಟು ಪರ್ಸೆಂಟ್ ಅಷ್ಟು ಬೆಳೆ ಹಾನಿಯಾಗಿದೆ ಅಂತಕ್ಕಂಥ ಒಂದು ಅಂದಾಜುವನ್ನು ಮಾಡುವಂತ ನಂತರ ಸರ್ಕಾರಕ್ಕೂ ಕೂಡ ಅದರ ಒಂದು ವರದಿಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಒಟ್ಟಿನಲ್ಲಿ ರೈತರಿಗೆ ಮೊದಲನೇದಾಗಿ ಸಾಂತ್ವನ ಹೇಳ್ಬೇಕಂತ ಜಿಲ್ಲಾ ಮಂತ್ರಿಗಳು ರೈತರಿಗೆ ಸಿಗ್ತಾ ಇಲ್ಲ, ಜೊತೆಗೆ ಸ್ಥಳೀಯ ಶಾಸಕರಿಗೂ ಸಿಗ್ತಾ ಇಲ್ಲ. ಈಗ ಸದ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಂದ್ರೆ ಜೆಡಿಎಸ್ನವರು ರೈತರಿಂದರಿಗೆ ಬೆರೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಾಂತ್ವನ ಹೇಳುವಂತದ್ದು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅತಿವೃಷ್ಟಿ ಆದಂತಹ ಸಂದರ್ಭದಲ್ಲಿ ಕೂಡ ಭೇಟಿ ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತೇವೆ ಅಂತ ಹೇಳಿ, ರೈತರೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಪಕ್ಷ ಸಾರೋದಕ್ಕೆ ಹೊರಟಿರ್ತಕ್ಕಂಥದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.